ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ವೀಕ್ಷಕರೇ, ಕರ್ನಾಟಕಕ್ಕೆ ಸಂಬಂಧಪಟ್ಟ 2 ಕ್ಷೇತ್ರಗಳ ಉಪಚುನಾವಣೆಯ ಒಂದು ಮತದಾನದ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ಇನ್ನೇನಿದ್ರು ನಾವು ಕೂಡ ಮತದಾನದ ನಂತರ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀವಿ ಎನ್ನುವಂಥದ್ದು. ಈ ಹೊತ್ತಿನಲ್ಲಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಗೆ ಸಂಬಂಧಪಟ್ಟ ಹಾಗೆ ಚುನಾವಣೋತ್ತರ ಸಮೀಕ್ಷೆಗಳು, ಎಕ್ಸಿಟ್ ಪೋಲ್ಗಳು ಬರ್ತಾ ಇದೆ ಎನ್ನುವಂಥದ್ದು. ಸೊ ಈ ಮುಖಾಂತರ ದಾವಣಗೆರೆ ದಕ್ಷಿಣದಲ್ಲಿ BJP ವರ್ಸಸ್ ಕಾಂಗ್ರೆಸ್ನ ನಡುವೆ ಯಾರು ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ, ಬಾಗಲಕೋಟೆಯಲ್ಲಿ BJP ಮತ್ತು ಕಾಂಗ್ರೆಸ್ನ ನಡುವೆ ಯಾರು ಗೆಲುವಿನ ನಗೆ ಬೀರ್ತಾರೆ ಅನ್ನುವಂತಹ ಮಾಹಿತಿಯನ್ನು ತೊಗೊಂಬಂದಿದ್ದೀನಿ. ಸೊ ಈ ಮುಖಾಂತರ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಗೆ ಸಂಬಂಧಪಟ್ಟಾಗ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತಾ ಇದ್ದಾವೆ, ಪ್ರಸ್ತುತ ಚುನಾವಣೋತ್ತರ ಸಮೀಕ್ಷೆಗಳು ಯಾವ ಅಂಶವನ್ನು ಯಾರಿಗೆ ಗೆಲುವು ಅನ್ನುವಂತಹ ಮಾಹಿತಿಯನ್ನು ಕೊಡ್ತಿದೆ ಅನ್ನುವಂತಹ ಮಾಹಿತಿಯನ್ನು ತೊಗೊಂಬಂದಿದ್ದೀನಿ. ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಮೊದಲನೇದು ಬಾರಿಗೆ ನೋಡ್ತಾ ಹೋಗೋಣ. ಸೊ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅನ್ನುವಂಥದ್ದು. ಸೊ ಈ ಬಾರಿ ಅತಿ ಹೆಚ್ಚು ಸದ್ದು ಮಾಡಿದ್ದಂತಹ ಕ್ಷೇತ್ರ ದಾವಣಗೆರೆ ದಕ್ಷಿಣ ಅನ್ನುವಂಥದ್ದು. ಸೊ ಈ ಮುಖಾಂತರ ದಾವಣಗೆರೆ ದಕ್ಷಿಣದಲ್ಲಿ ಆದಂತಹ ಟಿಕೆಟ್ ಗೊಂದಲದ ಕಾರಣ ಈ ಬಾರಿ ಅತಿ ಹೆಚ್ಚು ರಾಜಕೀಯವಾಗಿ ಚರ್ಚೆ ಆದಂಥ ಕ್ಷೇತ್ರ ಅಂತ ಹೇಳ್ಬೋದು. ಸ್ನೇಹಿತರೆ, ದಾವಣಗೆರೆ ದಕ್ಷಿಣದಲ್ಲಿ ಒಟ್ಟು 1,58,131 ಮತಗಳು ಚಲಾವಣೆ ಆಗಿದೆ ಅನ್ನುವಂಥದ್ದು. ಅದರಲ್ಲಿ ಪುರುಷ ಮತದಾರರು 78,290 ಮತದಾರರು ಮತ ಚಲಾವಣೆ ಮಾಡಿದ್ದಾರೆ ಅನ್ನುವಂಥದ್ದು. ಮಹಿಳಾ ಮತದಾರರು 79,823 ಮತಗಳನ್ನು ಚಲಾವಣೆ ಮಾಡಿದ್ದಾರೆ ಅನ್ನುವಂಥದ್ದು. ಈ ಮುಖಾಂತರ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮಹಿಳಾ ಮತದಾರರು ಅತಿ ಹೆಚ್ಚು ಉತ್ಸಾಹದಿಂದ ಮತದಾನ ಮಾಡಿರುವುದು ಈ ಅಂಕಿಅಂಶವನ್ನು ನೋಡಿದಾಗ ನಮಗೆ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು. ಸ್ನೇಹಿತರೆ, ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನಿಂದ ಸಮರ್ಥ ಶಾಮನೂರವರು ಸ್ಪರ್ಧೆಗಿಳಿದಿದ್ರು, BJPಯಿಂದ ಶ್ರೀನಿವಾಸ ದಾಸಕರಿಯಪ್ಪನವರು ಸ್ಪರ್ಧೆಗಿಳಿದಿದ್ರು ಅನ್ನುವಂಥದ್ದು. ಈ ಮುಖಾಂತರ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನ ಟಿಕೆಟ್ಗಾಗಿ ಮುಸ್ಲಿಂ ಅಥವಾ ಅಲ್ಪಸಂಖ್ಯಾತ ಸಮುದಾಯ ಈ ಬಾರಿ ಅತಿ ಹೆಚ್ಚು ಒತ್ತಡವನ್ನು ಹಾಕಿತ್ತು. ಹೈಕಮಾಂಡ್ಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಮುಸ್ಲಿಂ ಅಥವಾ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬೇಕೇ ಬೇಕು ಅನ್ನುವಂಥ ಪಟ್ಟಿಡ್ದಿತ್ತು ಅನ್ನುವಂಥದ್ದು. ಇದನ್ನು ಮೀರಿ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಶಾಮನೂರು ಕುಟುಂಬದ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಆದಂತಹ ಸಮರ್ಥ ಶಾಮನೂರವ್ರಿಗೆ ಕೊಟ್ಟಿದ್ರು ಅನ್ನುವಂಥದ್ದು. ಈ ಮುಖಾಂತರ ಸಮರ್ಥ ಶಾಮನೂರವರು ಕಾಂಗ್ರೆಸ್ನ ಹುರಿಯಾಳಾಗಿದ್ದರು ದಾವಣಗೆರೆ ದಕ್ಷಿಣದಲ್ಲಿ ಅನ್ನುವಂಥದ್ದು. BJPಯಿಂದ ಶ್ರೀನಿವಾಸ ದಾಸಕರಿಯಪ್ಪನವರು ಸ್ಪರ್ಧೆಗಿಳಿದಿದ್ದಾರೆ ಅನ್ನುವಂಥದ್ದು. ಸೊ ಈ ಮುಖಾಂತರ ದಾವಣಗೆರೆ ದಕ್ಷಿಣದಲ್ಲಿ ಎಲ್ಲೋ ಒಂದು ರೀತಿ ಅಲ್ಪಸಂಖ್ಯಾತರ ಕೋಪಕ್ಕೆ ಏನಾದರೂ ಗುರಿಯಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಕಾಂಗ್ರೆಸ್ ಕಳ್ಕೊಳ್ಳುತ್ತಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಎಕ್ಸಿಟ್ ಪೋಲ್ನಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಅದರಲ್ಲೂ ಕೂಡ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಾಗೆ ಒಂದು ಮೇಜರ್ ಆಗಿರುವಂತಹ ಕೆಲವು ಎಕ್ಸ್ ಫ್ಯಾಕ್ಟರ್ಗಳು ವರ್ಕ್ ಆಗಿದೆ ಒಂದು ಕ್ಷೇತ್ರಾದ್ಯಂತ ಅನ್ನುವಂಥದ್ದು. ಸೊ ಯಾವುದ್ಯಾವುದಪ್ಪ ಅಂತಂದರೆ, ಒಂದು, ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಬಂದಿದೆ ಅನ್ನುವಂಥದ್ದು. ಸೊ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ನಿರಾಕರಣೆ ಮಾಡಿದ ನಂತರವೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅನ್ನುವಂಥದ್ದು ಇಲ್ಲಿ ನಾವು ಎಕ್ಸ್ ಫ್ಯಾಕ್ಟರ್ ಆಗಿ ಕಾಣ್ಬೋದಾಗುತ್ತೆ. ಅದರ ಜೊತೆಗೆ ಅತಿ ಹೆಚ್ಚು ಗ್ಯಾರಂಟಿ ಯೋಜನೆಗಳು, ಹೆಚ್ಚಿನ ಮಹಿಳಾ ಮತಗಳು ಕಾಂಗ್ರೆಸ್ನ ಪರವಾಗಿ ವಾಲಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದಾಗುತ್ತೆ. ಅದರ ಜೊತೆಗೆ ಮುಸ್ಲಿಂ ನಾಯಕರಾದಂತಹ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರ ಒಂದು ಗ್ರೌಂಡ್ ಲೆವೆಲ್ ವರ್ಕ್ ಇಲ್ಲಿ ವರ್ಕೌಟ್ ಆಗಿದೆ ದಾವಣಗೆರೆ ದಕ್ಷಿಣದಲ್ಲಿ ಅನ್ನುವಂಥದ್ದು, ಕಾಂಗ್ರೆಸ್ನ ಪರವಾಗಿ ಅನ್ನುವಂಥದ್ದು. ಅದ್ರ ಜೊತೆಗೆ ಶಾಮನೂರು ಕುಟುಂಬದವರ ಒಂದು ದಾನ ಧರ್ಮ, ಅವರು ಏನು ಮಾಡ್ತಾರೆ, ದಾನ ಧರ್ಮ ಇರ್ಬೋದು, ಜನರಿಗೆ ಹೆಲ್ಪ್ ಮಾಡಿರುವಂತಹ ವಿಷಯಗಳು ಎಲ್ಲ ಒಂದು ರೀತಿ ಸಮರ್ಥಕ್ಕೆ ಶ್ರೀರಕ್ಷೆಯಾಗಿ ಕಾಣ್ಬೋದು ಅನ್ನುವಂಥದ್ದು. ಲಿಂಗಾಯತ ಮತಗಳ ಒಂದು ಕಡೆ ಕ್ರೋಢೀಕರಣವಾಗಿದೆ, ಲಿಂಗಾಯತ ಮತಗಳು ಒಂದು ಕಡೆ ಕನ್ಸಾಲಿಡೇಟೆಡ್ ಆಗಿ ಕಾಂಗ್ರೆಸ್ಗೆ ಬಿದ್ದಿದೆ ಅನ್ನುವಂಥದ್ದು. ಅದರ ಜೊತೆಗೆ BJPಯ ಒಳ ಜಗಳ ಎಲ್ಲ ಒಂದು ರೀತಿ ಕಾಂಗ್ರೆಸ್ಗೆ ವರದಾನವಾಗ್ತಿದೆ ಅನ್ನುವಂಥದ್ದು ದಾವಣಗೆರೆ ದಕ್ಷಿಣದಲ್ಲಿ. ಕೆಲವು ಅಂಶಗಳನ್ನು ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಅದರ ಜೊತೆಗೆ ಇಲ್ಲಿ ಮೇಜರ್ ಆಗಿರುವಂತಹ 3 ಎಕ್ಸಿಟ್ ಪೋಲ್ಗಳನ್ನ ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಇರುತ್ತೆ. ಸೊ ಮೊದಲನೇ ಬಾರಿಗೆ ಎಕ್ಸಿಟ್ ಪೋಲ್ನ ಕೊಡ್ತಾ ಇದ್ದೀನಿ, ಪ್ರತಿಕ್ಷಣ ನ್ಯೂಸ್ ಅನ್ನುವಂಥ ಡಿಜಿಟಲ್ ಮೀಡಿಯಾ ಕೊಟ್ಟಿರುವಂತಹ ಎಕ್ಸಿಟ್ ಪೋಲ್. ಸೊ ಸಮರ್ಥ ಶಾಮನೂರ್ ಅವರು ಗೆಲ್ತಾರೆ ಅನ್ನುವಂತಹ ಒಂದು ಎಕ್ಸಿಟ್ ಪೋಲ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಮರ್ಥ ಶಾಮನೂರ್ ಅವರಿಗೆ 46% ಮತಗಳಿಕೆ ಮಾಡುವ ಮುಖಾಂತರ ಸಮರ್ಥ ಶಾಮನೂರ್ ಅವರು ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಈ ಮುಖಾಂತರ 42% ಮತಗಳಿಕೆ ಮಾಡುವ ಮುಖಾಂತರ ಶ್ರೀನಿವಾಸ ದಾಸಕರಿಯಪ್ಪನವರು 2ನೇ ಸ್ಥಾನಕ್ಕೆ ಇಳಿತಾರೆ ಅನ್ನುವಂತಹ ಒಂದು ಎಕ್ಸಿಟ್ ಪೋಲನ್ನು ಕೊಡ್ತಾ ಇದೆ ಪ್ರತಿಕ್ಷಣ ನ್ಯೂಸ್ ಅನ್ನುವಂಥದ್ದು. ಸೊ ಪ್ರತಿಕ್ಷಣ ನ್ಯೂಸ್ನ ಎಕ್ಸಿಟ್ ಪೋಲ್ನ ಪ್ರಕಾರ ಸಮರ್ಥ ಶಾಮನೂರ್ ಅವರು ಗೆಲುವಿನ ನಗೆ ಬೀರ್ತಾರೆ ಅನ್ನುವಂಥದ್ದನ್ನ
ಇಲ್ಲಿ ಸ್ಪಷ್ಟವಾಗಿ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಾಗೆ ತಿಳಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಎರಡನೇ ಎಕ್ಸಿಟ್ ಪೋಲನ್ನು ನೋಡ್ತಾ ಹೋಗೋಣ. ಸೊ ಎರಡನೇ ಎಕ್ಸಿಟ್ ಪೋಲ್ ಕೊಡ್ತಾ ಇದೆ ರಾಜಕೀಯ ಸಂಶೋಧನಾ ಸಂಸ್ಥೆ ಆಗಿರುವಂಥ ಸಂಕಲ್ಪ ಅವರ ಒಂದು ಆರ್ಗನೈಸೇಷನಿಂದ ಕೊಡ್ತಾ ಇದ್ದಾರೆ. ಸೊ ಅವರು ಹೇಳ್ತಾ ಇದ್ದಾರೆ ಎರಡೂ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಅತಿ ದೊಡ್ಡ ಗೆಲುವನ್ನು ಪಡಿತಾ ಇದೆ. ಈ ಮುಖಾಂತರ ದಾವಣಗೆರೆ ದಕ್ಷಿಣದಲ್ಲಿ ಒಂದು ಗೆಲುವಿನ ಅಂತರ 1000ದಿಂದ 1,500 ಮತಗಳ ಅಂತರದ ಗೆಲುವನ್ನು ಕಾಣ್ಬೋದು. ಬಾಗಲಕೋಟೆಯಲ್ಲಿ 2,000ದಿಂದ 3,000 ಮತಗಳ ಅಂತರದಿಂದ ಗೆಲುವಿನ ನಗೆ ಬೀರ್ಬೋದು ಅನ್ನುವಂತಹ ಒಂದು ಅಂಶವನ್ನು ರಾಜಕೀಯ ಸಂಶೋಧನಾ ಸಂಸ್ಥೆ ಆಗಿರುವಂತಹ ಸಂಕಲ್ಪ ಆರ್ಗನೈಸೇಷನ್ ಕೊಡ್ತಾ ಇದೆ. ಸೊ ಅದು ಕೂಡ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಂದು ದಿಗ್ವಿಜಯವನ್ನು ಸಾಧಿಸುತ್ತೆ ಅನ್ನುವಂಥ ಎಕ್ಸಿಟ್ ಪೋಲನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಇನ್ನು ಮೂರನೇ ಎಕ್ಸಿಟ್ ಪೋಲನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಅದರಲ್ಲೂ ಕೂಡ ಕಾಂಗ್ರೆಸ್ನಿಂದ ಆಂತರಿಕ ಸಮೀಕ್ಷೆ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರೇ ಅನ್ನುವಂಥದ್ದು. ಅಲ್ಲಿ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಯಲ್ಲಿ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ, ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ತಾ ಇದೆ ಅನ್ನುವಂಥ ಅಂಶವನ್ನು ತೋರ್ತಾ ಇದ್ದಾರೆ. ಸೊ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನ ಇಂಟರ್ನಲ್ ಸರ್ವೆ ಪ್ರಕಾರ ದಾವಣಗೆರೆ ದಕ್ಷಿಣದಲ್ಲಿ ಬರೋಬ್ಬರಿ 14,000 ಮತಗಳ ಅಂತರದಿಂದ ಸಮರ್ಥ ಶಾಮನೂರ್ ಅವರು ಗೆಲ್ತಾರೆ ಅನ್ನುವಂಥ ಅಂಶವನ್ನು ತೋರಿಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಯವರು 8,000 ಮತಗಳ ಅಂತರದಿಂದ ಗೆಲ್ತಾರೆ ಅನ್ನುವಂತಹ ಒಂದು ಅಂಶವನ್ನು ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಎಕ್ಸಿಟ್ ಪೋಲ್ನ ಮುಖಾಂತರ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ಅದ್ರ ಜೊತೆಗೆ ಸ್ನೇಹಿತರೆ ಇನ್ನೊಂದು ಎಕ್ಸಿಟ್ ಪೋಲನ್ನು ನೋಡ್ತಾ ಹೋಗೋಣ. ಲಕ್ಕಿ ಮೀಡಿಯಾ ಕನ್ನಡದಿಂದನೂ ಕೂಡ ಎಕ್ಸಿಟ್ ಪೋಲ್ನ ಕೊಡ್ತಾ ಇದ್ದೀವಿ. ಸೊ ಲಕ್ಕಿ ಮೀಡಿಯಾ ಕನ್ನಡದ ಎಕ್ಸಿಟ್ ಪೋಲ್ನ ಪ್ರಕಾರ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಪಾಲಾಗಲಿದೆ ಅನ್ನುವಂಥದ್ದು, ಬಾಗಲಕೋಟೆನೂ ಕೂಡ ಕಾಂಗ್ರೆಸ್ ಪಾಲಾಗುತ್ತೆ ಅನ್ನುವಂಥದ್ದು. ಸೊ ಲಕ್ಕಿ ಮೀಡಿಯಾ ಕನ್ನಡದ ಅಭಿಪ್ರಾಯದ ಪ್ರಕಾರ ದಾವಣಗೆರೆ ದಕ್ಷಿಣ ಕೇವಲ 1000ದಿಂದ 2,000 ಮತಗಳ ಅಂತರದಿಂದ ಗೆಲ್ಲಬಹುದಾದ ಚಾನ್ಸಸ್ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀವಿ ಸ್ನೇಹಿತರೆ. ಜೊತೆಗೆ ಬಾಗಲಕೋಟೆ ಕಾಂಗ್ರೆಸ್ ಆರಾಮಾಗಿ ಗೆಲ್ಲುವಂಥ ಅವಕಾಶ ಇದೆ ಅನ್ನುವಂಥದ್ದು. ಬಟ್ ದಾವಣಗೆರೆ ದಕ್ಷಿಣ ಅನ್ನುವಂಥದ್ದು ಅತಿ ಹೆಚ್ಚಿನ ಟಫ್ ಫೈಟ್ ಆಗಿದೆ, ನೆಕ್ ಟು ನೆಕ್ ಫೈಟ್ ಆಗಿದೆ BJP ಮತ್ತು ಕಾಂಗ್ರೆಸ್ನ ನಡುವೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ ಎರಡು ಕ್ಷೇತ್ರಗಳನ್ನ ಗೆಲ್ಲುವಂಥ ಅವಕಾಶ ಇದೆ ಅನ್ನುವಂಥದ್ದು ಎಲ್ಲ ಎಕ್ಸಿಟ್ ಪೋಲ್ಗಳ ಒಂದು ಕನ್ಕ್ಲೂಷನ್ ಅಂತ ಹೇಳ್ಬೋದು. ಈ ಮುಖಾಂತರ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಶಾಮನೂರ್ ಅವರು ಗೆಲುವಿನ ನಗೆ ಬೀರ್ತಾರೆ. ಜೊತೆಗೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಉಮೇಶ್ ಮೇಟಿ ಅವರು ಗೆಲ್ಲುವ ಮುಖಾಂತರ ಎರಡೂ ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ತನ್ನ ದಿಗ್ವಿಜಯವನ್ನು ಸಾಧಿಸುತ್ತೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಸೊ ಯಾರೇನೋ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದರ ಜೊತೆಗೆ ಈ ಒಂದು ಎಕ್ಸಿಟ್ ಪೋಲ್ನ ಬಗ್ಗೆ, ಸೊ ಈ ಎರಡು ಕ್ಷೇತ್ರಗಳಲ್ಲಿ ಯಾರು ವಿಜಯಶಾಲಿ ಆಗ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಯಾರೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಧನ್ಯವಾದಗಳು.